ಆಫೀಸರ್ಸು ನಮ್ಮಿಬ್ಬರಿಗೆ ಒಳ್ಳೆಯವರು ಸಿಕ್ಕಿದ್ದಾರೆ. ಅವ್ರಿಗೆ ಯಾವತ್ತೂ ಧನ್ಯವಾದಗಳು. ನಾವು ಬಂದಿದ್ದಕ್ಕೆ ತುಂಬ ಸಂತೋಷ. ನಮ್ಮದ್ರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಡ್ರೈವರ್ಸ್ ಇದ್ದಾರೆ, ಪ್ರೌಡರ್ಸ್ ಇದ್ದಾರೆ, ಕ್ಲೀನರ್ಸ್ ಇದ್ದಾರೆ, UDs ಇದ್ದಾರೆ. ಅವ್ರಿಗೆ ನಮಗೆ 40 ನಂಬರ್ಸ್ 42 ನಂಬರ್ಸ್ಗೆ ಪೇಮೆಂಟ್ ಸರಿಯಾಗಿ ಬರಲ್ಲ ಮೇಡಮ್. ಯಾಕಂದರೆ 20,000 ರೂಪಾಯಿ ಬಂದು SFC ದುಡ್ಡು, ಒಂದು 20,000 ರೂಪಾಯಿ ಕಲೆಕ್ಷನ್ ದುಡ್ಡು ಅಂತ ಹಾಕಿದ್ದಾರೆ. ಅದರಿಂದ ಕಂಟಿನ್ಯೂ ಅದರಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇರೋದು. ಇದು ತಿಂಗಳಿಗೆ ನಮ್ಗೆ ಒಂದೇ ಅಮೌಂಟಲ್ಲಿ ಬಂದರೆ ಚೆನ್ನಾಗಿದೆ. ಯಾಕಂದರೆ ನಾವು ಕಾಂಟ್ರಾಕ್ಟ್ ಬೇಸಿಕಲ್ಲೇ ಹೋಗ್ತಾ ಇದ್ದೀವಿ ಮೇಡಮ್. ಅಪಾಯಿಂಟ್ಮೆಂಟ್ ಬೇಸಲ್ಲಿ ಬಂದಿಲ್ಲ ನಾವು. ಈ ಕಾಂಟ್ರಾಕ್ಟ್ ಬೇಸಿಕಲ್ಲೇ ಆಗ್ತಾ ಇದೆ. ನಮ್ಗೆ ಪೇಮೆಂಟ್ ಡಿಲೇ ಆಗ್ತಾ ಇದೆ. ಒಂದೇ ಸತಿ ಬೀಳಲ್ಲ. ಇವತ್ತೊಂದು ಆಪು, ನೆಕ್ಸ್ಟ್ ಡೇ ಒಂದು ಆಪ್ ಬರುತ್ತೆ. ಇವಾಗ ನಮ್ಮ ಕಮಿಷನರ್ ಬಂದ ತಕ್ಷಣ 3 ತಿಂಗಳು ಆಗ್ತಾ ಇದೆ. 3 ತಿಂಗಳು ಇವಾಗ ನಮ್ಮ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲ ಸರ್, 3 ತಿಂಗಳಿಗೆ ನಮಗೆ ಆಲ್ರೆಡಿ ಕಂಟಿನ್ಯೂ ಬರ್ತಾ ಇದೆ. ಕಮಿಷನರ್ ಬಂದ ತಕ್ಷಣ ಈ ತಿಂಗಳು ನಮ್ಗೆ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಷ್ಟೊಂದಾಗಿದೆ ನಮಗೆ ಮೇಯ್ನು. ಹೌದು ಸರ್. ಇವ್ರಿಗೆ ಅವ್ರಿಗೆ ನೇರ್ಪಾವತಿಯಲ್ಲಿ ಆಟೋ ಡ್ರೈವರ್ಸ್ ಇದ್ದಾರೆ ಮೇಡಮ್. ಅವ್ರಿಗೆ ನೇರ್ಪಾವತಿ ಆಗ್ತಾ ಇಲ್ಲ. ಲೋಡರ್ಸ್ಗೆ ಕ್ಲೀನರ್ಸ್ಗೆ 50% ಬಂದಿದೆ ನಮ್ಗೆ ಆದೇಶ ಕಾಪಿ. 50%ಅಲ್ಲಿ ಇವರು ಡ್ರೈವರ್ಸ್ದು 30-40 ನಂಬರ್ಸ್ ಇದ್ದಾರೆ ಮೇಡಮ್. ಅವ್ರಿಗೆ ನೇರ್ಪಾವತಿಯಲ್ಲಿ ತಗೋಬೇಕಂತ ತಮ್ಮಿಂದ ಮನವಿ ಮಾಡ್ಕೊತಾ ಇದ್ದೀನಿ. ಎಷ್ಟು ಆದಷ್ಟು ಬೇಗ ಆಗುತ್ತೋ. ನಾವ್ ಯಾರು ಇಲ್ಲಿ ಲೋಡರ್ಸ್ ಡ್ರೈವರ್ಸ್ ಅಂತ ಯಾರು ಇಲ್ಲ. ಯಾವಾಗ್ಲೂ ಡ್ರೈವರ್ಸ್ ಅಂತ ನಮ್ಮ ಕಾರ್ನರೇ ಮಾಡ್ತಾ ಇದ್ದಾರೆ. ಎಲ್ಲಾ ವಿಷಯದಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ. 3-4 ದಿವಸ 3-4 ಟೈಮ್ ಬಂದಿದೆ ಮೇಡಮ್ ಗೌರ್ಮೆಂಟ್ ಇಂದ ಆರ್ಡರ್. ಡ್ರೈವರ್ಸ್ ಅಂತ ಏನೇ ಬಂದಿಲ್ಲ ಮೇಡಮ್. ನಾವೇ ಮೇಡಮ್ ಕೆಲಸ ಮಾಡಿದ್ವಿ. ನಾವು ಡ್ರೈವರ್ ಅಂತಾನೆ ಕೆಲಸ ಮಾಡೋದು ಮೇಡಮ್. ಅವ್ರನ್ನ ಕೇಳಿ ಏನ್ ಕೆಲಸ ಇದ್ರೂ ನಾವು ಮಾಡ್ತೀವಿ ಮೇಡಮ್. ಇಲ್ಲಿ ಮೇಡಮ್ ಇವ್ರು 12 ವರ್ಷ, ಒಂದು 10 ಜನ 12 ವರ್ಷ, ಒಂದು 20 ಜನ ಡಿಫ್ರೆನ್ಸ್ ಅಲ್ಲಿ. ಆದ್ರೆ ನಮ್ಗಿಂತ ಸೀನಿಯರ್ ಹಾಗೇನಿಲ್ಲ ಮೇಡಮ್. ನಾವು ಮಾಡಲ್ಲ ಮೇಡಮ್. ನಾವು ಮಾಡಲ್ಲ. ಅವ್ರಿಗೋಸ್ಕರನೇ ಮೇಡಮ್ ನಾವು ಮಾತಾಡ್ತಾ ಇರೋದು. ನಮ್ಗೋಸ್ಕರ ಮಾತಾಡ್ತಾ ಇಲ್ಲ ಮೇಡಮ್. ಗೊತ್ತಾಯ್ತಾ? ಎಲ್ಲರೂ ಒಂದೇ. ನೀವು ಬಗೆಹರಿಸಕ್ಕಾಗ್ಲಿಲ್ಲ ಅಂದ್ರೆ ಕಮಿಷನ್ ಗಮನಕ್ಕೆ ತನ್ನಿ. ಕಮಿಷನ್ ಸರ್ ಆಗ್ಲಿಲ್ಲ ಅಂದ್ರೆ ನಮ್ಗೆ ತರ್ತಾರೆ. ಓಕೆ, ನಿಮ್ಮಲ್ಲೇ ಕಿತ್ತಾಟಗಳು ಒಡಕುಗಳು ಬರಬಾರ್ದು. ಎಲ್ಲ ಒಂದು ಕಡೆ ಕೆಲಸ ಮಾಡಿದಾಗ ಒಂದು ಕುಟುಂಬ ಇದ್ದಂಗೆ ಬರುತ್ತೆ. ಒಂದು ಹೆಚ್ಚು ಕಮ್ಮಿ ಬರುತ್ತೆ. ಏನಾಯ್ತು? ಈ ತರ ಇದೆ ಮೇಡಮ್ ಸಮಸ್ಯೆ. ಆದಷ್ಟು ಬೇಗ 100 ಜನ ಇದೆ ಸಮಸ್ಯೆ ಇಲ್ಲ ಮೇಡಮ್. ನಮ್ಗೆ ಏನಿದ್ರು ಒಳ್ಳೇದ್ ಮಾಡ ಅವರೇ ಮೇಡಮ್. ಏನ್ ಪ್ರಾಬ್ಲಮ್ ಬಂದ್ರು ಒಳ್ಳೇದ್ ಮಾಡೋದು ಅವರೇ. ಇವಾಗ್ಲೂ ನಮ್ಗೆ ಒಳ್ಳೇದ್ ಮಾಡಕ್ಕೆ ರೆಡಿ ಆಗಿದ್ದಾರೆ ಮೇಡಮ್. ಅವರು ನಮ್ಗೆ ಏನು ಅನ್ಯಾಯ ಮಾಡಕ್ಕೆ ಏನ್ ರೆಡಿ ಆಗಿಲ್ಲ. ಸಾಹೇಬ್ರು ಒಂದು ಮಾತು ಹೇಳಿಲ್ಲ. ನಾವು ಹೋಗಿ ಪೇಮೆಂಟ್ ಕೇಳಿದ್ರೆ ಇಮಿಡಿಯೇಟ್ ಆಗಿ ಮಾಡ್ಕೊಡ್ತಾರೆ ಮೇಡಮ್. ಸರ್ ಈ ತರ ಹಬ್ಬ ಸರ್ ಅಂದ್ರೆ ನಮ್ಗೆ ಖುಷಿ ಮೇಡಮ್. ಖುಷಿ ಮೇಡಮ್. ನಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ ಮೇಡಮ್. ನಮ್ಗೆ ತುಂಬಾ ಖುಷಿ. ಯಾಕಂದ್ರೆ ನಾವು ಅಷ್ಟೇ ಮನೆಯಲ್ಲಿ ಕೆಲಸ ಯಾವ ತರ ಮಾಡ್ತೀವೋ ನಮ್ಮ ಆಫೀಸಲ್ಲಿ ಕೂಡ ಮನೆ ಕೆಲಸ ಹಂಗೇನೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾವ್ದೊಂದು ಪ್ರಾಬ್ಲಮ್ ಇಲ್ಲ. ನಾವೆಲ್ಲ ಇವರಲ್ಲಿ ಒಬ್ಬರಾಗಿ ಕೆಲಸ ಮಾಡ್ಬೇಕು. ಯಾವ್ದು ಬಿಟ್ಕೊಡಲ್ಲ. ನಾವು ಬೆಳಗಿನ ಜಾವ ನಾವು ಬರ್ತೀರಾ ಅಂತ 11 ಗಂಟೆಯಿಂದ ಎಷ್ಟೊತ್ತು ಕಾಯ್ತಾ ಇದೀವಿ ಮೇಡಮ್. ಮನೆಗೆ ಕೂಡ ಹೋಗಿಲ್ಲ. ವೆಯ್ಟ್ ಮಾಡ್ತಾನೆ ಇದ್ದೀವಿ. ಸಾಹೇಬ್ರಿಗೆ ಕೂಡ ಬೆಳಗ್ಗೆ ಹೇಳಿದ್ದೀನಿ, ಆಫೀಸಲ್ಲೇ ಇದೀವಿ ಇರಮ್ಮ ನೋಡ್ಕೊ ಅಂತ ಹೇಳಿದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಇಲ್ಲೇ ಇದೀವಿ, ಇನ್ನೂ ಮನೆಗೆ ಹೋಗಿಲ್ಲ. ಮಾಡ್ಕೊಟ್ಟಿದ್ದಾರೆ ಮೇಡಮ್. ಊಟ ನಾಷ್ಟ ಅದು ಬಿಲ್ ಆಗಿಲ್ಲ. ಅವ್ರು ಕೊಟ್ಟಿಲ್ಲ ನೋಡಿ, ಬಿಲ್ ಕೊಟ್ಟಿಲ್ಲ. ನಾಷ್ಟಾಗೆ ಟಿಫನು ಚೆನ್ನಾಗಿದೆ ಮೇಡಮ್. ಟಿಫನ್ ಕೊಟ್ಟಿಲ್ಲ. ಬಾಪ ಇಲ್ಲ ಸಾರ್ ಮಾಡ್ಕೊಡ್ತೀನಿ. ಸಾರ್ ಮಾಡ್ಕೊಡ್ತೀನಿ. ಮಾಡ್ಸೋಣ. ನಿಮ್ದು ಏನೇನ್ ಪ್ರಾಬ್ಲಮ್ಗಳಿದೆ ಕಮಿಷನ್ ಮುಖಾಂತರ ನಮ್ಗೆ ಸಲ್ಲಿಸಿ ನಾವು ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ. ಕೆಜಿಎಫ್ ವಿಸಿಟ್ ಬಗ್ಗೆ ಹೇಳ್ಬಿಡಿ ಮೇಡಮ್. ಇಲ್ಲ, KGF ಫಸ್ಟ್ ಆಫ್ ಆಲ್ ನಮ್ಮೆಲ್ಲ ಪೌರ ಸೇನಾನಿಗಳು ಬಂದ್ಬಿಟ್ಟು ನನಗೆ KGF ವಿಸಿಟ್ ಮಾಡಬೇಕು ಅಂತ ಹೇಳಿದಾಗ
ನನಗೆ ಹೆಮ್ಮೆ ಅನಿಸ್ತು. ಬಿಕಾಸ್ ನನ್ನ ಫಸ್ಟ್ ಅಪಾಯಿಂಟ್ಮೆಂಟ್ ನನಗೆ ಇಲ್ಲೇ ಆಗುತ್ತೆ KGFಗೆ. ಬಟ್ ನಾನು ಕಾರಣಾಂತರದಿಂದ ಇಲ್ಲಿಗೆ ಬರಲ್ಲ ಆ ಟೈಮಲ್ಲಿ, ಬೇರೆ ಕಡೆ ಪೋಸ್ಟಿಂಗ್ ಆಗುತ್ತೆ. ಸೊ ಇಂಥ ಒಂದು ಸುವರ್ಣ ಅವಕಾಶ ಬಂದಿದೆ ಅಂದರೆ ನಾನು ಇವಾಗ ರಾಜ್ಯಾಧ್ಯಕ್ಷೆಯಾಗಿ ನನ್ನ ಸಿಬ್ಬಂದಿ ಅಧಿಕಾರಿ ನೌಕರರನ್ನ ಭೇಟಿಯಾಗುವಂಥ ಸನ್ನಿವೇಶ ನನಗೆ ಬಂದಿದೆ ಇವತ್ತು. ತುಂಬ ಹೆಮ್ಮೆ ಇದೆ. ತುಂಬ ಚೆನ್ನಾಗಿದೆ ಸಿಟಿ. ಬ್ರಿಟಿಷರು ಆಳ್ವಿಕೆ ಮಾಡಿ ಬಿಟ್ಟು ಹೋಗಿರೋದು. ತುಂಬ ಶಿಸ್ತಾಗಿದೆ, ತುಂಬ ಪಾರದರ್ಶಕತೆ ಇದೆ ಈ ಆಫೀಸಲ್ಲಿ. ತುಂಬ ಹೆಮ್ಮೆ ಅನಿಸ್ತು ನನಗೆ ನೋಡಿ. ಚೆನ್ನಾಗಿದೆ, ಕ್ಲೀನ್ ಸಿಟಿ ಅನಿಸ್ತಾ ಇದೆ. ಬಟ್ ತುಂಬ ಸೆನ್ಸಿಟಿವ್ ಅನ್ನೋ ಥರದಲ್ಲಿ ಹೊರಗಡೆ ಬಿಂಬಿಸಿದ್ದಾರೆ. ಬಟ್ ಹಾಗೆ ಇಲ್ಲ, ತುಂಬ ಕ್ಲೀನ್ ಇದೆ, ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ನೀವು ಶಾಸಕರೆಲ್ಲ ಒಳ್ಳೆ ಸಹಕಾರ ಇದೆ ಅನ್ಕೊಂಡಿದ್ದೀನಿ. ಸೊ ನಮ್ಮ ನೌಕರರೆಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಸಿಟಿನ. ತುಂಬ ಖುಷಿ ಆಗುತ್ತೆ. ಅಂದರೆ ನೌಕರರ ಸಮಸ್ಯೆ ಏನಿದೆ ಅದನ್ನು ಹಂತ ಹಂತವಾಗಿ ನಾವು ಸರ್ಕಾರ ಜೊತೆ ಸಮಾಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲಾನು ಬಗೆಹರಿಸೋ ಪ್ರಯತ್ನಗಳನ್ನ ನಾವು ಮಾಡ್ತೀವಿ. ಅವ್ರಿಗೆ ನ್ಯಾಯ ಕೊಡಿಸೋಂಥ ಪ್ರಯತ್ನಗಳನ್ನ ಮಾಡ್ತೇವೆ ಅಂತ ನಾನು ಭರವಸೆ ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ಧನ್ಯವಾದಗಳು.